ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಃ ಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮನ್ ಮಾಧವತೀರ್ಥ ಶ್ರೀಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರಿಂದ ರಚಿಸಲ್ಪಟ್ಟಂತಹ ಅನೇಕ ಕನ್ನಡ ದೇವರ ನಾಮಗಳಲ್ಲಿ ಶ್ರೀಗಳು ಅತ್ಯಂತ ಭಕ್ತಿಯ ಉದ್ರೇಕದಿಂದ ಅವರ ಉಪಾಸ್ಯ ಮೂರ್ತಿಯಾದಂತಹ ಮೂಲ ವೀರರಾಮದೇವರ ಮೇಲೆ ಬರೆದಿರುವ ಅನೇಕ ಕೃತಿಗಳಲ್ಲಿ 5 ಕೃತಿಗಳನ್ನು ಆರಿಸಿಕೊಂಡು ಮುಂಬರುವಂತಹ ಶ್ರೀರಾಮನವಮಿ ಸಂದರ್ಭದಲ್ಲಿ ಆ ವೀರರಾಮದೇವರ ಮೇಲೆ ಶ್ರೀಗಳು ಬರೆದಿರುವ 5 ಕೃತಿಗಳನ್ನು 5 ತುಳಸಿ ದಳಗಳಾಗಿ ಅಧ್ಯಯನ ಮಾಡಿ ಗುರುಗಳ ಮೂಲಕ ಈ ಶ್ರೀರಾಮನವಮಿ ಸಂದರ್ಭದಲ್ಲಿ ಆ ಸೀತಾಪತಿ ಶ್ರೀರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಿಸಬೇಕು ಎಂಬುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಗುರುಗಳಾದಂತಹ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರ ಅನುಮತಿಯಿಂದ ಅನುಗ್ರಹದಿಂದ ಯಥಾಮತಿ ಯಥಾಶಕ್ತಿ 5 ವೀರರಾಮದೇವರ ಮೇಲೆ ಬರೆದಿರುವ ದೇವರ ನಾಮಗಳನ್ನು ಹೇಳುವ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಪ್ರವಚನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಶ್ರೀಗಳನ್ನು ಕುರಿತು ಸ್ವಲ್ಪ ಕಿರು ಪರಿಚಯ ಮಾಡಿಕೊಂಡು ಯಾವ ಒಂದು ಹಿನ್ನೆಲೆಯಲ್ಲಿ ಶ್ರೀಗಳು ಸಾವಿರಾರು ದೇವರ ನಾಮಗಳನ್ನು ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಇತ್ತೀಚಿನ ಕಾಲದಲ್ಲಿ ಯಾರೂ ಕೊಡದೇ ಇರುವಷ್ಟು ಕೀರ್ತನೆಗಳನ್ನು ದಾಸ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಆದ ಕಾರಣ ಮೊದಲಿಗೆ ಶ್ರೀಗಳನ್ನು ಕುರಿತು ಅವರ ರಚನೆಗೆ ಹಿನ್ನೆಲೆ ಕಿರು ಪರಿಚಯವನ್ನು ಮಾಡಿ ಮುಂದುವರಿಸುತ್ತೇನೆ. ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರು ಕಳೆದ 22 ವರ್ಷಗಳಿಂದ ಶ್ರೀ ಮಾಧವತೀರ್ಥ ಶ್ರೀಮಠಾಧೀಶರಾಗಿದ್ದಾರೆ. ಪರಮಪೂಜ್ಯ ಶ್ರೀ ಪ್ರಸನ್ನಶೂರ ಮಾಧವತೀರ್ಥರ ಕರಕಮಲ ಸಂಜಾತರಾಗಿದ್ದಾರೆ. ಶ್ರೀಗಳು ಪ್ರಸಿದ್ಧ ಸಾಹಿತಿಗಳು, ಸಂಶೋಧಕರು ಹಾಗೂ ವಿದ್ವತ್ ಕವಿಗಳು. ಅವರು ತಮ್ಮ ಹೃದಯ ಅಂತರಂಗದಲ್ಲಿ ಹೊರಹೊಮ್ಮುವ ಭಾವನಾ ತರಂಗಗಳಿಗೆ ಅಕ್ಷರ ರೂಪವನ್ನು ಕೊಡುವುದು ಎಂಬುದು ಅವರ ನಿತ್ಯ ಕೃತ್ಯ. ಭಾವನಾ ತರಂಗಗಳಿಗೆ ಅಕ್ಷರ ರೂಪ ಕೊಡುವುದರಲ್ಲಿ ಕೂಡ ಶ್ರೀಗಳು ಒಂದು ನೂತನ ಪ್ರಕ್ರಿಯೆಗೆ ಶ್ರೀಕಾರವನ್ನು ಸುತ್ತಿದ್ದಾರೆ. ಶ್ರೀಗಳು ಪೂರ್ವಾಶ್ರಮದಲ್ಲಿ ತೆಲುಗು ಪ್ರೊಫೆಸರ್ ಆಗಿ ಆಂಧ್ರ ಸರ್ಕಾರಿ ಪದವಿ ಕಲಾಶಾಲೆಯಲ್ಲಿ
ಪ್ರಾಂಶುಪಾಲರಾಗಿ ನಿವೃತ್ತರಾದವರು. ತೆಲುಗು ಛಂದಸ್ಸಿನಲ್ಲಿ ತೇಟಗೀತಿ ಎಂಬುವಂಥ ಒಂದು ಛಂದಸ್ಸಿದೆ. ಆ ತೆಲುಗು ತೇಟಗೀತಿ ಛಂದಸ್ಸನ್ನು ಕನ್ನಡ ಭಾಷೆಗೆ ಅಳವಡಿಸಿ ನಿತ್ಯವೂ ಅವರ ಹೃದಯ ಅಂತರಂಗದಲ್ಲಿ ಮೂಡುವ ಭಾವನೆಗಳಿಗೆ ಅಕ್ಷರ ರೂಪಗಳನ್ನು ಕೊಡುತ್ತಿದ್ದಾರೆ. ಈವರೆಗೆ ಶ್ರೀಗಳು 2000ಕ್ಕೂ ಮೇಲ್ಪಟ್ಟು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ವೀರರಾಮದೇವರ ಮೇಲೆ, ಅಂದರೆ ಅವರ ಉಪಾಸ್ಯ ಮೂರ್ತಿಯಾದ ವೀರರಾಮದೇವರ ಮೇಲೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು 5 ದೇವರ ನಾಮಗಳನ್ನು ನಾನು ಹಿಂದೆ ಹೇಳಿದಂತೆ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಯಥಾಶಕ್ತಿ ಯಥಾಮತಿ ಗುರುಗಳ ಅನುಗ್ರಹದಿಂದ ವಿವರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಶ್ರೀಗಳ ಅಂಕಿತ ನಾಮ ಜ್ಞಾನಸಾಗರ ಮಾಧವ ಅಂತ. ಜ್ಞಾನಸಾಗರ ಮಾಧವ ಅಂಕಿತ ನಾಮಧೇಯರಾಗಿ ಶ್ರೀಗಳು ಕೀರ್ತನೆಗಳನ್ನು ಬರಿತಾ ಇದ್ದಾರೆ. ವೀರರಾಮದೇವರ ಮೇಲೆ ಬರೆದಿರುವ ಕೃತಿಗಳಲ್ಲಿ ಮೊದಲು ನಾವು ನೋಡಬೇಕಾದಂತಹ ಒಂದು ಕೃತಿ ಎಷ್ಟು ಚೆಲುವನೋ ರಾಮ ನೀನೆಷ್ಟು ಚೆಲುವ ಎಂಬುವಂತಹ ದೇವರ ನಾಮ. ನಾನು ಮೊದಲು ಆ ದೇವರ ನಾಮವನ್ನೆಲ್ಲ ಒಂದು ಬಾರಿ ಓದುತ್ತೇನೆ. ಆಮೇಲೆ ಆ ದೇವರ ನಾಮದ ಒಂದು ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟು ಚೆಲುವನೋ ರಾಮ ನೀನೆಷ್ಟು ಚೆಲುವ, ವೀರರಾಮನೆಷ್ಟು ಚೆಲುವನೋ ರಘುವರ. ಇದು ಪಲ್ಲವಿಯಾದರೆ ಇನ್ನು 10 ನುಡಿಗಳಿಂದ ಬರೆದಿದ್ದಾರೆ ಈ ದೇವರ ನಾಮವನ್ನು. ಅರುಣ ಕಿಸಲಯಗಳು ಚರಣಾಂಗುಳಿಗಳು, ಹವಳದಂತೆ ಹೊಳೆಯುವ ನಖಾವಳಿಗಳು, ಶಿಲೆಯ ಬಲ ಚೆಲುವೆಯ ಮಾಳ್ದ ಶ್ರೀಪದಗಳು, ಸಿರಿ ತೊಡೆಯ ಮೇಲರಳುವ ತಾವರೆ ಸುಮಗಳು, ದಟ್ಟಿ ಕಟ್ಟಿದ ಪಟ್ಟು ವಸ್ತ್ರದ ವಿಲಾಸ, ಕಾಣಲಾಶ್ಚರ್ಯ ಕಟಿಬದ್ಧ ಕನಕ ಖಡ್ಗ, ಕಮಲ ಸಂಭವ ಮಣಿಹಾರ ಕಂಠದಂದ ಬಾಣ ತೂಣೀರ ಚಾಪಾಡ್ಯ ಬಾಹುಯುಗ್ಮ, ಅಂಗುಳಿಗಳಿಗೆ ಬಂಗಾರದುಂಗರಗಳು, ಬಾಣ ಬಿಲ್ಪಿಡಿದಂಗುಳಿ ಭಂಗಿಮೆಗಳು, ಬಗೆ ಬಗೆ ಹೊಸ ವಿಲಾಸದ ಮುಗುಳು ನಗುವು, ಅರಳಿದ ಬೆಳದಿಂಗಳುಗಳು ಅವಧರದ ಝಗೆ, ಶಾರದೇಂದು ಚಂದ್ರಿಕೆ ಪರಿಚರಿಯ ಕಿಳಿವ ಮಂದಹಾಸ ಸುಂದರ ಮುಖದಂದದ ಝರಿ, ಒಂದು ಬಾರಿ ನೋಡಿದರೆ ಮತ್ತೊಂದು ಬಾರಿ ನೋಡಿದರೂ ದಣಿವು ಮಾಡದಂದ, ಲೋಹಮಯ ರೂಪದಲ್ಲಿಯೂ ಮೋಹಗೊಳಿಪ ಚೇತನಾತ್ಮಕ ಸೌಂದರ್ಯ ನೂತನವದು ಮಾತುಗಳಿಗೂ ಮಾನಸಕ್ಕೂ ಜ್ಞಾನ ಶಕ್ತಿಗೂ ನಿಲುಕದೋ ನಿನ್ನ ಚೆಲುವು, ನಾರಿಯರ ನಾಚಿಸುವ ಚೆಲುವು, ಮಾರ ನೋಡಿ ಮೋರೆ ತಗ್ಗಿಸಿ ಹೋಗುವ ಧೀರ ಚೆಲುವು, ಸೀರ ಜಾತೆಗೆ ಮುಡುಪಾಗಿ ಧಾರೆ ಎರೆದ ಅಪಾರ ಗಾಣದ ಅಪಾರ ದಾಂಪತ್ಯ ಚೆಲುವು, ಏಕಪತ್ನಿ ವ್ರತದ ಚೆಲುವು ಸಿಕ್ಕದಿರಲು ನಾಕಲೋಕದ ಕಾಮಿನೀ ಲೋಕ ಕಾದು, ಜಾರನಪವಾದ ಕೊಂಡಾಗ ಸೂರೆಗೊಂಡ ಸುರತನಾಥನ ಅಂಗಾಂಗ ಸುಖದ ಚೆಲುವು, 10,000 ಅಗ್ನಿಸುತರು ಗಂಡಸರು ನಿನ್ನ ಸೌಂದರ್ಯ ಕಂಡು ನಿನ್ನ ಹೆಂಡತಿಯರಾಗಬೇಕೆಂದು ಹೆಣ್ಣು ಜನುಮ ಪಡೆಯಲು ತಪವ ಮಾಡಿದ ಅಪಾರ ಚೆಲುವು, ಸ್ವಾಖ್ಯ ಯೋಷಿದ್ರಮಣ ನಿನ್ನ ಲೇಖ್ಯ ಚೆಲುವು ವ್ಯಾಖ್ಯ ಮಾಡಲ ಸಾಧ್ಯ, ಅವ್ಯಾಹೃತವದು ಮುಖ್ಯ ಶಬ್ದಾಭಿಮಾನಿಗೂ ಮೋಹಕವದು, ಸೌಖ್ಯಮಯ ಸುಂದರಾಕಾರ ಶ್ಯಾಮಲಾಂಗ, ಚೆಲುವೆಯರ ಚೆಲುವಿಗೆ ಮನ ತಳಮಳಗದ ನಿಶ್ಚಲ ನಿರಂಜನ ಹರಿಯೇ ನಿನ್ನ ಚೆಲುವು, ನಿನ್ನದೇ ಹೊರತನ್ಯರಿಗಿನ್ನು ಕಾಣೆ ಜ್ಞಾನಸಾಗರ ಮಾಧವ ನೀನೇ. ಇದು ಶ್ರೀಗಳು ಬರೆದಿರುವಂತಹ ದೇವರ ನಾಮ. ಈ ದೇವರ ನಾಮ ಶ್ರೀಗಳಿಂದ ಹೊರಹೊಮ್ಮಿ ಬಂದಿರುವುದಕ್ಕೆ ಹಿನ್ನೆಲೆ ಏನು ಅಂತ ನಾವು ಇಲ್ಲಿ ನೋಡಬೇಕಾಗಿದೆ. 2006ನೇ ಇಸ್ವಿ
ಮಾಧವತೀರ್ಥರ ಆರಾಧನೆ. ಅವತ್ತು ಶ್ರೀಗಳು ಸಂಸ್ಥಾನ ಪೂಜೆ ಮುಗಿಸಿ ಅವರ ಗುರುಗಳಾದ ಶ್ರೀ ಪ್ರಸನ್ನಶೂರ ಮಾಧವತೀರ್ಥರ ಹತ್ತಿರಿಗೆ ಹೋಗಿದ್ದಾರೆ. ಹೋಗಿ ಗದ್ಗದ ಕಂಠದಿಂದ ಕಣ್ತುಂಬ ನೀರು ತುಂಬಿಕೊಂಡು ಅವರಿಗೆ ಹೇಳ್ತಾ ಇದ್ದಾರೆ, ಭಾವಾವೇಶದಿಂದ, ನಾನು ಪೂಜೆ ಮಾಡುತ್ತಿರುವಾಗ ನನಗೆ ಶ್ರೀ ವೀರರಾಮಚಂದ್ರನ ಮಂದಹಾಸದ ಅನುಭವವು ನನಗೆ ಆಗಿದೆ ಅಂತ ಹೇಳಿದರು. ಶ್ರೀಗಳು ಅವರ ಗುರುಗಳ ಬಳಿ ಹೋಗಿ ಹೇಳಿರುವ ಈ ಮಾತುಗಳಿಗೆ, ಈ ಸಂಘಟನೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ವೀರರಾಮನ ದರಹಾಸದ ಅನುಭೂತಿಯಿಂದ ಶ್ರೀಗಳು ಆ ಕಲ್ಯಾಣಮೂರ್ತಿ ಅಪಾರ ಸೌಂದರ್ಯವನ್ನು ಅತ್ಯುನ್ನತ ಸಾಹಿತ್ಯ ಮೌಲ್ಯಗಳಿಂದ ಮೈ ಮರೆತು ವರ್ಣಿಸಿದ್ದಾರೆ. ಅದೇ ಈ ಕೀರ್ತನೆ. ಎಷ್ಟು ಚೆಲುವನೋ ರಾಮ ನೀನೆಷ್ಟು ಚೆಲುವ, ವೀರರಾಮನೆಷ್ಟು ಚೆಲುವನೋ ರಘುವರ ಅಂತ. ಶ್ರೀಗಳು ಸ್ವತಃ ಸಾಹಿತಿಗಳು ಹಾಗೂ ಕವಿಗಳು. ಆದ್ದರಿಂದ ತಮ್ಮ ಕವಿತಾ ಶಕ್ತಿಯಿಂದ ಈ ಕೀರ್ತನೆಯನ್ನು ಅತ್ಯಂತ ಹೃದಯಂಗಮವಾಗಿ ಬರೆದಿದ್ದಾರೆ. ಶ್ರೀಗಳು ಶಾಸ್ತ್ರ ಪಂಡಿತರೂ ಕೂಡ. ಆದ್ದರಿಂದ ಕೇವಲ ಕವನ ಶಕ್ತಿಯೇ ಅಲ್ಲದೆ ತತ್ವ ಹಾಗೂ ಪ್ರಮೇಯಗಳು ಕೂಡ ಅವರ ಸಾಹಿತ್ಯದಲ್ಲಿ ನಾವು ಹೇರಳವಾಗಿ ಕಾಣಬಹುದು. ಶ್ರೀ ರಾಘವೇಂದ್ರ ವಿಜಯದಲ್ಲಿ ಶ್ರೀ ನಾರಾಯಣಾಚಾರ್ಯರು ಹೇಳ್ತಾರೆ, ಕವಿತಾಶಕ್ತಿ ಇದ್ದಾಗ ಹರಿವಾಯು ಗುರುಗಳ ವರ್ಣನೆ ಮಾಡಿದಾಗ ಮಾತ್ರ ಅದಕ್ಕೆ ಸಾರ್ಥಕತೆ, ಸಾಫಲ್ಯತೆ. ಅದರನ್ನು ನಾವು ಶ್ರೀಗಳ ಸಾಹಿತ್ಯದಲ್ಲಿ ಹೆಜ್ಜೆ ಹೆಜ್ಜೆಗೆ ನೋಡಬಹುದು. ಶ್ರೀಗಳು ತಮ್ಮ ಎಷ್ಟು ಚೆಲುವನೋ ರಾಮ ನೀನೆಷ್ಟು ಚೆಲುವ ಎಂಬೋ ಈ ಕೀರ್ತನೆಯಲ್ಲಿ ಲೋಹಮಯ ರೂಪದಲ್ಲಿಯೂ ಮೋಹಗೊಳಿಪ ಚೇತನಾತ್ಮಕ ಸೌಂದರ್ಯ ನೂತನವದು ಎಂಬೋ ನುಡಿಗಳಿಂದ ಸರ್ವಜ್ಞಾಚಾರ್ಯರ ಕರಾರ್ಚಿತ ಶ್ರೀ ವೀರರಾಮನ ಪ್ರತಿಮೆ ಕೇವಲ ಲೋಹಾತ್ಮಕವಾದದ್ದು ಅಲ್ಲ, ಚೇತನಾತ್ಮಕವಾದದ್ದು ಎಂದು ನಿರೂಪಣೆ ಮಾಡಿದ್ದಾರೆ. ಶ್ರೀ ವೀರರಾಮನ ಪ್ರತಿಮೆ ಚೇತನಾತ್ಮಕವಾದದ್ದು ಎಂದು ಹೇಳೋದಕ್ಕೆ ಶ್ರೀಗಳು ಪೂಜಾ ಸಮಯದಲ್ಲಿ ಪ್ರತ್ಯಕ್ಷವಾಗಿ ರಾಮನ ದರಹಾಸವನ್ನು ಕಂಡಿರುವುದೇ ಸಾಕ್ಷೀಭೂತವಾಗಿದೆ. ಶ್ರೀಗಳು ಪೂಜೆ ಮಾಡುವಾಗ ಜೀವಂತವಾಗಿ ಆ ಲೋಹಾತ್ಮಕವಾದ ಸರ್ವಜ್ಞಾಚಾರ್ಯರ ಆ ಪ್ರತಿಮೆಯಲ್ಲಿ ರಾಮನ ದರಹಾಸವನ್ನು ಕಂಡು ದಿವ್ಯವಾದಂತಹ ಅಲೌಕಿಕವಾದಂತಹ ಒಂದು ಆನಂದವನ್ನು ಅನುಭವಿಸಿದ್ದಾರೆ. ನಮ್ಮ ಮಾಧವತೀರ್ಥ ಮಠದ ಪಟ್ಟದ ಪ್ರತಿಮೆ ಮೂಲವೀರರಾಮ ಪ್ರತಿಮೆ ಅತ್ಯಂತ ಸುಂದರವಾದದ್ದು. ಶ್ರೀಗಳು ಅನೇಕ ವರ್ಷಗಳಿಂದ 2 ದಶಕಗಳಿಗೂ ವರ್ಷಗಳಿಂದ ಅವರು ನಿತ್ಯವೂ ಪೂಜೆ ಮಾಡಿ ಆ ಪೂಜೆ ಮಾಡ್ತಾ ಆ ವೀರರಾಮನ ಪ್ರತಿಮೆಯಲ್ಲಿ ನ ಪ್ರತೀಕೆ ನಹಿ ಸಹ ಓಂ ಎಂಬ ಸೂತ್ರ ಹೇಳಿದಂತೆ ಪ್ರತಿಮೆಯೇ ಭಗವಂತಲ್ಲ, ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಅಂತ ಆ ಲೋಹಾತ್ಮಕವಾದ ಆ ಪ್ರತಿಮೆಯಲ್ಲಿ ಅತ್ಯಂತ ವಿಲಕ್ಷಣವಾದ ಅಲೌಕಿಕವಾದ ಅಪ್ರಾಕೃತವಾದ ಆ ಚೇತನ ಆದಂತಹ ವೀರರಾಮನನ್ನು ಕಾಣುವ ಪ್ರಯತ್ನವನ್ನು ಅತ್ಯಂತ ತಪೋ ಮನಸ್ಸಿನಿಂದ ಅವರು ಪ್ರಯತ್ನ ಪಡುತ್ತಿದ್ದರು. ಅವರ ಒಂದು ಆ ಹಂಬಲವನ್ನು ನೋಡಿ ರಾಮಚಂದ್ರ ಅವರಿಗೆ ತನ್ನ ದರಹಾಸ ದರ್ಶನವನ್ನೇ ಕೊಟ್ಟಿದ್ದಾನೆ. ಅದರ ಮೇಲೆ ಅವರಿಗೆ ಆ ವೀರರಾಮದೇವರ ಪ್ರತಿಮೆಯ ಸೌಂದರ್ಯ ಎಷ್ಟು, ಆ ವೀರರಾಮದ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾಗಿ ಇದ್ದು ವೀರರಾಮ ಏನು ಪೂಜೆಗಳು ತಗೊಳ್ತಾ ಇದ್ದಾನೆ ನಿತ್ಯ ಅವರಿಂದ, ಆ ವೀರರಾಮನ ಒಂದು ಸೌಂದರ್ಯವನ್ನು
ಅತ್ಯಂತ ಹೃದಯಂಗಮವಾಗಿ ನಮಗೆ ಅವರು ವರ್ಣಿಸುತ್ತಾ ಇದ್ದಾರೆ. ನೋಡಿ, ಅರುಣ ಕಿಸಲಯಗಳು ಚರಣಾಂಗುಳಿಗಳು, ಹವಳದಂತೆ ಹೊಳೆಯುವ ನಖಾವಳಿಗಳು, ನಾರಿಯರ ನಾಚಿಸುವ ಚೆಲುವು, ಮಾರ ನೋಡಿ ಮೋರೆ ತಗ್ಗಿಸಿ ಹೋಗುವ ಧೀರ ಚೆಲುವು, ಸೀರೆ ಜಾತೆಗೆ ಮುಡುಪಾಗಿ ಧಾರೆಯರದ ಪಾರಗಾಣದ ಅಪಾರ ದಾಂಪತ್ಯ ಚೆಲುವು, ಸ್ವಾಖ್ಯ ಯೋಷಿದ್ರಮಣ ನಿನ್ನ ಲೇಖ್ಯ ಚೆಲುವು ವ್ಯಾಖ್ಯೆ ಮಾಡಲ ಸಾಧ್ಯ, ಅವ್ಯಾಹೃತವದು ಮುಖ್ಯ ಶಬ್ದಾಭಿಮಾನಿಗೂ ಮೋಹಕವದು ಎಂಬುವಂತಹ ಈ ಪಂಕ್ತಿಗಳನ್ನು ನೋಡಿದಾಗ ಶ್ರೀಗಳ ಅಪಾರ ಸಾಹಿತ್ಯ ಸಂಪತ್ತು ಎಂಥದ್ದು ಅಂತ ಗೊತ್ತಾಗತ್ತೆ. ಈ ಪಂಕ್ತಿಗಳು ಶ್ರೀಗಳ ಅಪಾರ ಸಾಹಿತ್ಯ ಸಂಪತ್ತನ್ನು ಎತ್ತಿ ಹಿಡಿಯುತ್ತದೆ. ಇನ್ನು ಶ್ರೀಗಳು ಶಿಲೆಯ ಬಲ ಚೆಲುವೆಯ ಮಾಳ್ದ ಶ್ರೀಪದಗಳು, ಸಿರಿ ತೊಡೆಯ ಮೇಲರಳುವ ತಾವರೆ ಸುಮಗಳು ಅಂತ ಸುಂದರವಾಗಿ ಭಗವಂತನ ಪಾದಗಳನ್ನು ವರ್ಣಿಸ್ತಾ ಇದ್ದಾರೆ. ಇನ್ನು ದಟ್ಟಿ ಕಟ್ಟಿದ ಪಟ್ಟು ವಸ್ತ್ರದ ವಿಲಾಸ, ಕಾಣಲಾಶ್ಚರ್ಯ ಕಟಿಬದ್ಧ ಕನಕ ಖಡ್ಗ ಅಂತ ಹೇಳ್ತಾರೆ. ಇಲ್ಲಿ ಈ ಕಾಣಲಾಶ್ಚರ್ಯ ಕಟಿಬದ್ಧ ಕನಕ ಖಡ್ಗ ಎಂಬಂತಹ ಈ ಶ್ರೀಗಳ ನುಡಿಗಳು ಆಚಾರ್ಯರಿಂದ ಕರಾರ್ಚಿತವಾದ ವೀರರಾಮಚಂದ್ರ ಪ್ರತಿಮೆಯ ಪ್ರತ್ಯೇಕ ಲಕ್ಷಣವನ್ನು ನಮಗೆ ತೋರಿಸಿಕೊಡ್ತಾ ಇದೆ. ನಮಗೆ ರಾಮ ಅಂದರೆ ಬಿಲ್ಲು ಬಾಣ ಹಿಡಿದವನು ರಾಮ, ಕೊಳಲು ನೆಮಲಿ ಪಿಂಚವುಳ್ಳವನು ಕೃಷ್ಣ ಅಂತ ಗೊತ್ತಿದೆ. ಆದರೆ ನಮ್ಮ ಮಾಧವತೀರ್ಥ ಮಠದ ಪಟ್ಟದ ಪ್ರತಿಮೆಯ ವೀರರಾಮಚಂದ್ರನ ಪ್ರತಿಮೆ ಬಿಲ್ಲು ಬಾಣಗಳ ಜೊತೆಗೆ ಇನ್ನೊಂದು ಪ್ರತ್ಯೇಕವಾದ ವೀರತ್ವವನ್ನು ಸೂಚಿಸುವಂತಹ ಬಂಗಾರದ ಖಡ್ಗ ಬಲಭಾಗ ಸೊಂಟದಲ್ಲಿದೆ. ಆ ವಿಷಯವನ್ನೇ ಶ್ರೀಗಳು ಕಾಣಲಾಶ್ಚರ್ಯ ಕಟಿಬದ್ಧ ಕನಕ ಖಡ್ಗ ಅಂತ ಹೇಳಿದ್ದಾರೆ. ಇದನ್ನು ನಾವು ವಿಶ್ವರೂಪವನ್ನು ನೋಡಿದಾಗ ಗೊತ್ತಾಗತ್ತೆ. ಪ್ರತಿ ಶ್ರೀರಾಮನವಮಿಗೂ ಮತ್ತು ಬಲಿಪಾಡ್ಯಮಿಗೂ ಮಾರ್ಗಶಿರ ಹುಣ್ಣಿಮೆಗೂ ಪಟ್ಟದ ಪ್ರತಿಮೆಗಳೆಲ್ಲಕ್ಕೂ ಅಭಿಷೇಕವಾಗತ್ತೆ. ಅವತ್ತು ವಿಶ್ವರೂಪದಲ್ಲಿ ನಾವು ನೋಡಬಹುದು. ವಿಶ್ವರೂಪದ ಭಾವಚಿತ್ರದಲ್ಲೂ ನಾವು ಸೊಂಟದಲ್ಲಿ ಬಂಗಾರದ ಖಡ್ಗವನ್ನು ನಾವು ನೋಡಬಹುದು. ಇನ್ನು ರಾಮ ಅಂದರೆ ರಮಯತೀತಿ ರಾಮ. ರಾಮ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುವವನು. ರಾಮನನ್ನು ನೋಡಿದರೆ ಏನೋ ಆಹ್ಲಾದ, ಮತ್ತೊಮ್ಮೆ ನೋಡಬೇಕೆಂಬುವಂತಹ ಒಂದು ಹಂಬಲ, ಅದು ರಾಮಶಬ್ದದ ಅರ್ಥ. ರಮಯತೀತಿ ರಾಮ ಅಂತ. ಅದರನ್ನೇ ನಮ್ಮ ಮೂಲ ವೀರರಾಮಚಂದ್ರ ಎಷ್ಟು ಸುಂದರ, ಎಷ್ಟು ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತಾನೆ. ಅವನು ಅಂದ ನೋಡಿದಷ್ಟು ದಣಿವು ಆಗದೆ ಇರುವಂತಹ, ದಣಿವು ಮಾಡದಂದ. ಅದೇ ಹೇಳ್ತಾರೆ, ಒಂದು ಬಾರಿ ನೋಡಿದರೆ ಮತ್ತೊಂದು ಬಾರಿ ನೋಡಿದರೂ ದಣಿವು ಮಾಡದಂದ. ಅಂದರೆ ಆ ಪ್ರತಿಮೆ ಎಷ್ಟು ಸುಂದರವಾಗಿದೆ, ಎಷ್ಟು ಬಾರಿ ನೋಡಿದರೂ ಕೂಡ ಆ ರಾಮಚಂದ್ರನ ಸೌಂದರ್ಯ ನಮಗೆ ತೃಪ್ತಿ ಆಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಪೀತಾಂಬರ ಸ್ರಗ್ವಿ ಸಾಕ್ಷಾತ್ ಮನ್ಮಥ. ನಾವು ಹೇಳಿದ್ವಿ, ಹಿಂದೆ ಹೇಳ್ಕೊಂಡ್ವಿ, ರಾಮಚಂದ್ರ ದಟ್ಟಿ ಕಟ್ಟಿದ ಪಟ್ಟು ವಸ್ತ್ರದ ವಿಲಾಸ. ಸ್ವಾಮಿ, ಸರ್ವೋತ್ತಮನಾದ ಸ್ವಾಮಿ ಪೀತಾಂಬರಧಾರಿ. ಪೀತಾಂಬರವನ್ನು ಧರಿಸಿ ಮನ್ಮಥನಿಗೆ ಮನ್ಮಥನಾಗಿರುವವನು. ಆ ಶಾಸ್ತ್ರದ ಮಾತನ್ನು ಶ್ರೀಗಳು ಏಕಪತ್ನಿ ವ್ರತದ ಚೆಲ್ವು ಸಿಕ್ಕದಿರಲು ನಾಕಲೋಕದ ಕಾಮಿನಿ ಲೋಕಕಾದು ಜಾರನ ಅಪವಾದಕೊಂಡಾಗ ಸೂರೆಗೊಂಡ ಸುರತನಾಥನ ಅಂಗಾಂಗ ಸುಖದ ಚೆಲುವು 10 ಮತ್ತಾರು ಸಾವಿರ ಅಗ್ನಿಸುತರು
ಗಂಡಸರು ನಿನ್ನ ಸೌಂದರ್ಯ ಕಂಡು ನಿನ್ನ ಹೆಂಡತಿಯರಾಗಬೇಕೆಂದು ಹೆಣ್ಣು ಜನುಮ ಪಡೆಯಲು ತಪವ ಮಾಡಿದ ಅಪಾರ ಚೆಲುವು ಅಂತ ನಮಗೆ ಶ್ರೀಗಳು ತಿಳಿಸಿಕೊಡ್ತಾರೆ. ಅಂದರೆ ಭಗವಂತ ಎಲ್ಲರ ಮನಸ್ಸುಗಳನ್ನು ಮಥನ ಮಾಡುವವನು ಮನ್ಮಥನಾದರೆ, ಅವನ ಮನಸ್ಸನ್ನು ಮಥನ ಮಾಡುವಂತಹ ಮನ್ಮಥ ಸ್ವಾಮಿ. ಆತನ ಸೌಂದರ್ಯ ಎಷ್ಟು ಅಂತ ಹೇಳಿದರೆ, ಹೆಂಗಸರಿಗೆ ರಾಮನ ಸೌಂದರ್ಯವನ್ನು ನೋಡಿ ಮೋಹಗೊಳ್ಳುವುದು ಏನೂ ಆಶ್ಚರ್ಯವಲ್ಲ. ಆದರೆ ಗಂಡಸರೂ ಕೂಡ ಅದನ್ನೇ ಹೇಳ್ತಾರೆ ಇಲ್ಲಿ ನಮಗೆ ಶ್ರೀಗಳು. 10,000 ಅಗ್ನಿಸುತರು ಗಂಡಸರು ನಿನ್ನ ಸೌಂದರ್ಯ ಕಂಡು ನಿನ್ನ ಹೆಂಡತಿಯರಾಗಬೇಕೆಂದು ಹೆಣ್ಣು ಜನುಮ ಪಡೆಯಲು ತಪವ ಮಾಡಿದ ಅಪಾರ ಚೆಲುವು ಎಂಬುವಂತಹ ಪುರಾಣದ ಕಥೆಯನ್ನು 16,000 ಅಗ್ನಿಸುತರು ಗಂಡಸರು ಭಗವಂತನ ಸೌಂದರ್ಯವನ್ನು ಕಂಡು ಆ ಭಗವಂತನ ಹೆಂಡತಿಯರಾಗಬೇಕು ಎಂದು ಹೆಣ್ಣು ಜನ್ಮ ಪಡೆಯುವುದಕ್ಕಾಗಿ ತಪಸ್ಸು ಮಾಡಿದಂತಹ ಅಪಾರವಾದಂತಹ ವೀರರಾಮನ ಚೆಲುವು ಅಂತ ನಮಗೆ ಇನ್ನು ಹೇಳ್ತಾ ಇದ್ದಾರೆ. ಇನ್ನು ಭಗವಂತನ ಸೌಂದರ್ಯ ಎಷ್ಟು ಅಂತ ಹೇಳಿದರೆ, ವಾದಿರಾಜರು ತಮ್ಮ ಲಕ್ಷ್ಮೀ ಶೋಭಾನೆ ಹಾಡಿನಲ್ಲಿ ಲಕ್ಷ್ಮೀದೇವಿ ಸಮುದ್ರದಿಂದ ಉದ್ಭವಿಸಿ ವರಮಾಲೆಯನ್ನು ಹಿಡುಕೊಂಡು ಆ ಎಲ್ಲರಲ್ಲೂ ಪ್ರತಿಯೊಬ್ಬ ದೇವತೆಗಳಲ್ಲಿ ಒಂದೊಂದು ಕುಂದಿದೆ ಅಂತ ಹೇಳಿ ಕುಂದು ಎಳ್ಳಷ್ಟಿಲ್ಲದ ಆ ಭಗವಂತನನ್ನು ವರಿಸುತ್ತಾ ಆ ಭಗವಂತನ ಸೌಂದರ್ಯವನ್ನು ನೋಡುತ್ತಾ ಲಕ್ಷ್ಮೀದೇವಿ ಅನ್ಕೊಳ್ತಾಳಂತೆ, ಎಷ್ಟು ಸೌಂದರ್ಯ ಇವನಿಗೆ ಇನ್ನು ಕನ್ಯೆ ಯಾಕೆ ಅಂತ ವಾದಿರಾಜರು ಆ ಭಗವಂತನ ಸೌಂದರ್ಯ ನೋಡಿ ಲಕ್ಷ್ಮೀದೇವಿ ಭಾವಿಸಿರುವಂತಹ ಲಕ್ಷ್ಮೀದೇವಿಯ ಭಾವನೆಯನ್ನು ಅಲ್ಲಿ ವಾದಿರಾಜರು ಸುಂದರವಾಗಿ ವರ್ಣಿಸುತ್ತಾರೆ. ಅದರನ್ನೇ ಹೇಳ್ತಾರೆ ಇಲ್ಲಿ ಶ್ರೀಗಳು. ಸ್ವಾಖ್ಯ ಯೋಷಿದ್ರಮಣ ಚೆಲುವೆಯರ ಚೆಲುವಿಗೆ ಮನ ತಳಮಳಗದ ನಿಶ್ಚಲ ನಿರಂಜನ ಹರಿಯೇ. ಲಕ್ಷ್ಮೀದೇವಿ ಭಗವಂತನ ಸೌಂದರ್ಯಕ್ಕೆ ಮರಳಾಗಿ ಭಗವಂತನ ಅವಿಭಕ್ತ ಕುಟುಂಬಿನಿಯಾಗಿ ಸದಾ ಭಗವಂತನ ವಕ್ಷಸ್ಥಲ ವಾಸಿನಿಯಾಗಿದ್ದಾಳೆ. ಭಗವಂತನಿಂದ ಲಕ್ಷ್ಮೀದೇವಿ ಆನಂದವನ್ನು ಪಡೆಯುತ್ತಿದ್ದಾಳೆ. ಆದರೆ ಭಗವಂತ ತಾನು ಲಕ್ಷ್ಮೀದೇವಿಯಿಂದ ಯಾವ ಆನಂದವನ್ನು ತಾನು ಹೊಂದುತ್ತಾ ಇಲ್ಲ. ಸ್ವಾಖ್ಯ ಯೋಷಿದ್ರಮಣ ಭಗವಂತ ಸ್ವರಮಣ. ಈ ಚೆಲುವೆಯರ ಚೆಲುವಿಗೆ ಏನೂ ಮನಸ್ಸು ತಳಮಳ ಆಗದೇ ಇರುವಂತಹ ನಿಶ್ಚಲನಾದ ನಿರಂಜನನಾದವನು ಶ್ರೀಹರಿ. ಯಾಕೆ ಭಗವಂತ ತನ್ನದೇ ಆದ ಲಕ್ಷ್ಮೀದೇವಿಯಲ್ಲಿ ಕೂಡ ತನ್ನದೇ ಆದಿರುವ ಸ್ತ್ರೀರೂಪದಿಂದ ತಾನು ರಮಿಸಿ ಲಕ್ಷ್ಮೀದೇವಿಗೆ ಆನಂದ ಕೊಡುವವನೇ ಹೊರತು ಲಕ್ಷ್ಮೀದೇವಿಯಿಂದ ಭಗವಂತ ಯಾವ ರೀತಿಯಿಂದ ಆನಂದವನ್ನು ಹೊಂದುವವನಲ್ಲ. ಹಾಗೆ ಹೊಂದುವವನಾದರೆ ಅವನು ಭಗವಂತನಾಗುವುದಿಲ್ಲ. ಅವನು ಸರ್ವತಂತ್ರ ಸ್ವತಂತ್ರನೂ ಸರ್ವೋತ್ತಮನಾದ ಕಾರಣ ಅವನು ಸ್ವಾಖ್ಯ ಯೋಷಿದ್ರಮಣ. ಈ ಶಾಸ್ತ್ರದ ವಿಷಯವನ್ನು ಭಗವಂತ ಸ್ವರಮಣ ಎಂಬುವಂತಹ ವಿಷಯವನ್ನು ತನ್ನ ಆನಂದಕ್ಕೆ ಲಕ್ಷ್ಮೀದೇವಿಯೂ ಬೇಕಿಲ್ಲ, ತನ್ನದೇ ಆದ ಸ್ತ್ರೀರೂಪದಿಂದ ತಾನು ರಮಿಸುತ್ತಾನೆ ಎಂಬುವಂತಹ ಪ್ರಮೇಯವನ್ನು ನಮಗೆ ಶ್ರೀಗಳು ಈ ಪಂಕ್ತಿಯಲ್ಲಿ ತಿಳಿಸಿಕೊಡ್ತಾರೆ. ಇನ್ನು ಕೊನೆಗೆ ಏನು ಹೇಳ್ತಾರೆ, ಭಗವಂತನ ಆನಂದ ಸೌಂದರ್ಯ ಎಷ್ಟು ಅಂತ ಹೇಳ್ತಾ, ನೂತನವದು ಮಾತುಗಳಿಗೂ ಮಾನಸಕ್ಕೂ ಜ್ಞಾನಶಕ್ತಿಗೂ ನಿಲುಕದೋ ನಿನ್ನ ಚೆಲುವು ಅಂತ ಹೇಳ್ತಾ ಮತ್ತು ನಿನ್ನ ಲೇಖ್ಯ ಚೆಲುವು ವ್ಯಾಖ್ಯೆ ಮಾಡಲು ಅಸಾಧ್ಯ ಅವ್ಯಾಹೃತವದು, ಮುಖ್ಯ ಶಬ್ದಾಭಿಮಾನಿಗೂ ಮೋಹಕವದು, ಸೌಖ್ಯಮಯ ಸುಂದರಾಕಾರ ಶ್ಯಾಮಲಾಂಗ ಅಂತ ಭಗವಂತನ ಸೌಂದರ್ಯವನ್ನು ಅವರ್ಣನೀಯ ವರ್ಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ.
ಮುಖ್ಯ ಶಬ್ದಾಭಿಮಾನಿಗೂ ಮೋಹಕವದು ಅಂತ ಹೇಳಿ, ಹೇ ಸೌಖ್ಯಮಯ ಸುಂದರಾಕಾರ ಶ್ಯಾಮಲಾಂಗ ಅಂಥೇಳಿ, ನಿನ್ನ ಚೆಲುವು ನಿನ್ನದೇ ಹೊರತು ಅನ್ಯರಿಗಿನ್ನು ಕಾಣೆ ಜ್ಞಾನಸಾಗರ ಮಾಧವ ನೀನು ನೀನೇ. ಹೇ ವೀರರಾಮ, ನಿನ್ನ ಚೆಲುವು ನಿನ್ನದೇ ಹೊರತು ನಿನ್ನ ಚೆಲುವು ನಿನ್ನ ಸೌಂದರ್ಯ ಇನ್ನೊಬ್ಬರಿಗೆ ಎಲ್ಲಿ ಇಲ್ಲ, ನಾನು ಕಾಣುವುದಿಲ್ಲ. ನಿನ್ನ ಚೆಲುವಿಗೆ ನಿನ್ನ ಸೌಂದರ್ಯಕ್ಕೆ ನಿನ್ನ ಸೌಂದರ್ಯವೇ ಸಾಟಿ ಹೊರತು ಬೇರೆಯವರಿಗೆ ಯಾವ ಸೌಂದರ್ಯವೂ ನಿನ್ನ ಸೌಂದರ್ಯಕ್ಕೆ ಸಮಾನವಲ್ಲ ಅಂತ ಹೇಳ್ತಾ, ಭಗವಾನ್ ವೇದವ್ಯಾಸದೇವರ ಪಾದಗಳ ಸೌಂದರ್ಯವನ್ನು ವರ್ಣಿಸುವುದರಲ್ಲಿ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ಉಪಮಾನ ಕಾಣದೆ ಬಲಪಾದ ಎಡಪಾದದಂತೆ ಎಡಪಾದ ಬಲಪಾದದಂತೆ ಇದೆ ಎಂದು ಹೇಳಿದರು. ಅದರನ್ನೇ ಶ್ರೀಗಳು ಕೂಡ ಅನುಸರಿಸಿ ನಿನ್ನ ಚೆಲುವು ನಿನ್ನದೇ ಹೊರತನ್ಯರಿಗಿನ್ನು ಕಾಣೆ ಎಂದು ಹೇಳಿ ತಮ್ಮ ಅಂಕಿತನಾಮವಾದಂತಹ ಜ್ಞಾನಸಾಗರ ಮಾಧವ ನೀನು ನೀನೇ ಎಂದು ಈ ಕೀರ್ತನೆಯನ್ನು ಶ್ರೀಗಳು ಮುಗಿಸುತ್ತಾರೆ. ಈ ಕೀರ್ತನೆಯನ್ನು ನಾನು ಶ್ರೀಗಳ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿ ಈ ಕೀರ್ತನೆಯನ್ನು ನಾನು ಮೊದಲೇ ಹೇಳಿದಂತೆ ಬರುವ ಕ್ರೋಧಿನಾಮ ಸಂವತ್ಸರದಲ್ಲಿ ಚೈತ್ರ ಶುದ್ಧ ನವಮಿಯ ದಿನ ಬರುವ ಶ್ರೀರಾಮನವಮಿ ಸಂದರ್ಭವಾಗಿ ಶ್ರೀಗಳು ಬರೆದಿರುವ ಅನೇಕ ಕೃತಿಗಳಲ್ಲಿ ವೀರರಾಮದೇವರ ಮೇಲೆ ಬರೆದಿರುವ 5 ಕೃತಿಗಳನ್ನು ಆರಿಸಿ 5 ತುಳಸಿ ದಳಗಳಾಗಿ ಗುರುಗಳ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡುತ್ತಾ, ಮೊದಲನೆಯ ತುಳಸಿ ದಳವನ್ನು ಈ ಎಷ್ಟು ಚೆಲುವನು ರಾಮ ನೀನೆಷ್ಟು ಚೆಲುವ ಎಂಬುವ ಈ ತುಳಸಿ ದಳವನ್ನು ಗುರುಗಳ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಇನ್ನು ಶ್ರೀಗಳ ಒಂದು ಆ ಸಾಹಿತ್ಯದ ಆಳ, ಅವರ ಶಬ್ದಗಳ ಒಂದು ಅರ್ಥಗಳು ನನಗೆ ಹೇಳುವಷ್ಟು ಶಕ್ತಿ ಸಾಮರ್ಥ್ಯವೂ ಇಲ್ಲ. ಆದರೂ ಕೂಡ ಎಲ್ಲವನ್ನೂ ಹೇಳಲಿಕ್ಕೆ ಆಗದೇ ಇದ್ದರೂ ಕೆಲವು ಪಂಕ್ತಿಗಳಿಗೆ ನನಗೆ ತೋಚಿದಷ್ಟು ವಿಷಯಗಳನ್ನು ಹೇಳುವ, ಈ ಕೀರ್ತನೆಯನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.